ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ಆಲ್ಮೋಸ್ಟ್ ಸುಮಾರು ಜನ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ದೀರಿ. ಸೊ ನಾವು ಅಪ್ಲಿಕೇಶನನ್ನು ಎಡಿಟ್ ಮಾಡೋದಕ್ಕೆ ಅವಕಾಶ ಇರ್ತದನ ಅಂತೇಳಿ ನೋಡಿರಿ. ಸೊ ನಿಮ್ಮ ಅಪ್ಲಿಕೇಶನನ್ನು ನೀವು ಓಪನ್ ಮಾಡಿದ ತಕ್ಷಣ ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಇವಾಗಲೇ ಆಲ್ರೆಡಿ ಏನು ಮಾಡಿದ್ದಾರೆ ಅಂದರೆ ನಿಮ್ಮ ಅಪ್ಲಿಕೇಶನನ್ನು ನೀವು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಸೊ ಅವರು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ, ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತಕ್ಕಂಥದ್ದು. ಸೊ ನಿಮ್ಮ ಅಪ್ಲಿಕೇಶನ್ ಏನು ನೀವು ಫೈನಲ್ ಸಬ್ಮಿಷನ್ ಹೊಡೆದಿರ್ತೀರಿ, ಆಲ್ಮೋಸ್ಟ್ ಅದರೊಳಗೆ ಏನೋ ಒಂದಿಷ್ಟು ರಾಂಗ್ ಆಗಿರ್ತವೆ, ಅಥವಾ ನೀವು ಯಾವುದೋ ಒಂದು ಕ್ವಾಲಿಫಿಕೇಷನ್ ಹಾಕಿರೋದಿಲ್ಲ, ಅಥವಾ ಏನೋ ಒಂದು ಸಮಸ್ಯೆಯಿಂದ ಯಾವುದಾದ್ರೂ ಒಂದು ಸಣ್ಣ ಮಿಸ್ಟೇಕ್ ಆಗಿತ್ತು ಅಂತಂದರೆ ಅದನ್ನು ನೀವು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಸೊ ಅದು ಎಲ್ಲಿ ಅಂತಂದರೆ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ರೈಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತಕ್ಕಂಥದ್ದು, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಈ ರೀತಿಯಾಗಿ ಓಪನ್ ಆಗ್ತದೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ಏನದ ಅಂತಂದ್ರೆ ರಿಕ್ವೆಸ್ಟ್ ಅನ್ಫ್ರೀಸ್ ಅಂತೇಳಿ. ಸೊ ನಿಮಗೆ ಇಲ್ಲಿ ರಿಕ್ವೆಸ್ಟ್ ಕೇಳ್ತದೆ. ಸೊ ನಿಮ್ಮ ಯಾವ ರೀಸನ್ಗಾಗಿ ನೀವು ರಿಕ್ವೆಸ್ಟ್ ಕೊಡ್ತಾ ಇದ್ದೀರಿ ಅನ್ನೋದನ್ನು ಮೆನ್ಷನ್ ಮಾಡಬೇಕು, ಅದು ಬರ್ತದೆ. ಸೊ ಆ ರೀತಿ ಕೊಟ್ರಿ ಅಂತಂದರೆ ನಿಮ್ಮ ಒಂದು ರಿಕ್ವೆಸ್ಟ್ ಏನಾಗ್ತದೆ ಅಂದರೆ KEAದವ್ರಿಗೆ ಹೋಗಿ ಸೊ ಅವ್ರು ಅದನ್ನು ಅಪ್ರೂವಲ್ ಕೊಡಬೇಕಾದ್ರೆ ಒಂದು ದಿನ ಟೈಮ್ ತೊಗೊಳ್ತದೆ. ಆಲ್ಮೋಸ್ಟ್ ಒನ್ ಡೇ. ಇವತ್ತು ನೀವು ಸೊ ಅಪ್ರೂವಲ್ ಕೊಟ್ರಿ ಅಂತಂದರೆ ನಾಳೆ ನಿಮ್ಗೆ ಏನಾಗ್ತದೆ ಅಂದರೆ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ನಾಳೆ ನೀವು ಎಡಿಟ್ ಮಾಡಿ ವಾಪಸ್ ಸಬ್ಮಿಷನ್ ಮಾಡ್ಬೋದು. ಸೊ ಅಂದರೆ ಒನ್ ಟೈಮ್ ಮಾತ್ರ ಇದೇನಿರ್ತದೆ ಅಂತಂದ್ರೆ ಸೊ ರಿಕ್ವೆಸ್ಟ್ ಕೊಡೋದಿರ್ತದೆ. ಅದಕ್ಕಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಸೊ ಏನೇನು ಚೇಂಜಸ್ ಇರ್ತವೆ ಒಂದೇ ಟೈಮ್ ನೀವು ಏನು ಮಾಡಿರಿ ಅಂತಂದ್ರನ್ನ ಸೊ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮದ್ದು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಸೊ ಅದರಲ್ಲಿ ಎಸ್ ಆರ್ ನೋ ಅಂತೇಳಿ ಹಾಕುವುದದ. ಸೊ ಅದನ್ನು ಗಮನಿಸಿಕೊಂಡು ಹಾಕ್ರಿ. ಯಾವುದೇ ರೀತಿ ಡೇಟನ್ನು ಕೇಳಿಲ್ಲ, ಬಟ್ ನೀವು ಅಪ್ಲಿಕೇಶನ್ ಏನು 13ನೇ ತಾರೀಕಿಗೆ ಮುಗೀತದಲ್ಲ, ಸೊ 13ನೇ ತಾರೀಕಿಗೆ ಮುಗಿದ್ರೊಳಗಾಗಿ ನಿಮ್ಮ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಇರಬೇಕು ಆ ಡೇಟ್ ಒಳಗಡೆ. ನೆಕ್ಸ್ಟ್ ಅದೇ ರೀತಿಯಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತೂ ನೀವು ಆಲ್ಮೋಸ್ಟ್ ಅಲ್ಲಿ RD ನಂಬರ್ ಹಾಕಿದ್ರಿ ಅಂದರೆ ಆಟೋಮೆಟಿಕ್ ಅದು ತಗೊಳ್ತದೆ. ಸೊ ನೋಡ್ರಿ, ಏನಾದರೂ ಸಮಸ್ಯೆಗಳಿದ್ದು ಅಂತಂದರೆ KE ಆಫೀಸಿಗೆ ನೀವು ಕಾಲ್ ಮಾಡಿರಿ. ಆಲ್ಮೋಸ್ಟ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸಜೆಸ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಯಾಕಂತಂದರೆ ಅದಕ್ಕಾಗಿ ಒಂದು ಟೀಮ್ ಇರ್ತದೆ. ಸೊ ಅವ್ರು ಸಜೆಸ್ಟ್ ಮಾಡೇ ಮಾಡ್ತಾರೆ. ಸೊ ಲಾಸ್ಟ್ ವೀಕ್ ನೋಡಿದ್ರಿ ಆಲ್ಮೋಸ್ಟ್ ಸುಮಾರು ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ಸದ್ಯಕ್ಕಂತರೂ ಆಲ್ಮೋಸ್ಟ್ ಕೆಲವೊಂದಿಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದಾರೆ. ಹಂಗೇನಾದರೂ ಇದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಒಂದು 5ರಿಂದ 10 ನಿಮಿಷ ನೀವು ವೇಟ್ ಮಾಡಿದಾಗ ನಿಮ್ಗೆ ಕಾಲ್ ಕನೆಕ್ಟ್ ಆಗ್ತದೆ. ಆ ನಂತರ ನೀವು ಅಲ್ಲಿ ಅವ್ರಿಗೆ ಸಮಸ್ಯೆ ಹೇಳ್ಕೊಂಡ್ರಿ ಅಂತಂದರೆ ಸೊ ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂದರೆ ಸಾಲ್ವ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟೇನಪ್ಪ ಅಂದರೆ ಇವಾಗ ಇರ್ತಕ್ಕಂಥ ಮಾಹಿತಿ ಆಗಿರ್ತದೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.